ಬುರುಡೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ ದೂರುದಾರ ಜಯಂತ್. ಬುರುಡೆ ತಂದುಕೊಟ್ಟಿದ್ದು ಯಾರು ಅನ್ನೋದನ್ನ ಹೇಳಿದ್ದಾನೆ. ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತ ಹೇಳ್ತಾ ಇದ್ದಾನೆ ದೂರುದಾರ ಜಯಂತ್. ಎಸ್ಐಟಿ ವಿಚಾರಣೆ ವೇಳೆ ಈ ವಿಚಾರವನ್ನ ಜಯಂತ್ ಬಾಯ್ಬಿಟ್ಟಿದ್ದಾನೆ. ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ. ಜಯಂತ್ ಈ ಹಿಂದೆ ವಿಚಾರಣೆಗೆ ಒಳಪಡೋದಕ್ಕೂ ಮುಂಚಿತವಾಗಿ ಮಾಧ್ಯಮಗಳಿಗೆ ಕೊಡ್ತಾ ಇದ್ದಂತ ಹೇಳಿಕೆಯಲ್ಲಿ ಬೇರೆನೆ ಹೇಳ್ತಾ ಇದ್ರು. ಈಗ ಎಸ್ಐಟಿ ಮುಂದೆ ವಿಚಾರಣೆ ನಡೀತಾ ಇರಬೇಕಾದ್ರೆ ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರಂತಾರೆ ಜಯಂತ್. ಈ ಹಿಂದೆ ಈ ಚಿನ್ನಯ್ಯನ ಬಗ್ಗೆನೂ ಕೂಡ ಹೇಳಿದ್ರು. ಯಾರಾದ್ರೂ ಉಲ್ಟಾ ಹೊಡಿಬಹುದು, ಸುಜಾತ ವಿಚಾರದಲ್ಲಿ ಉಲ್ಟಾ ಹೊಡೆದಿರಬಹುದು, ಬಟ್ ಚಿನ್ನಯ್ಯ ವಿಚಾರದಲ್ಲಿ ನಾವು ಮೋಸ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅವನೇ ಡಬಲ್ ಗೇಮ್ ಆಡ್ತಾ ಇದ್ದಾನೆ ಅನ್ನೋ ರೀತಿಯಾಗಿ ಹೇಳಿರುವಂತ ಜಯಂತ್ ಈಗ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ. ಈ ಬುರುಡೆ ಕತೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ ನೋಡಿ. ಒಂದು, ಚಿನ್ನಯ್ಯನ ಉಪಸ್ಥಿತಿಯಲ್ಲಿ ಮಹಜರ್ ನಡೀತು ಇದೇ ಜಯಂತ್, ದೂರುದಾರ ಜಯಂತ್ ಅವರ ಮನೆಯಲ್ಲಿ. ಇಲ್ಲೆಲ್ಲ ಭೇಟಿಯಾಗಿದ್ವಿ ಅನ್ನೋದಾಗಿ ದೂರುದಾರ ಹೇಳಿದ್ದ. ಇದೀಗ ಜಯಂತ್ ಬಾಯಲ್ಲಿ ಬಂದಿರುವಂತ ಕೆಲ ವಿಚಾರಗಳು ನಿಜಕ್ಕೂ ಶಾಕಿಂಗ್ ಆಗಿದೆ. ಜಯಂತ್ ಆರೋಪದ ಬಗ್ಗೆ ಮಟ್ಟಣ್ಣನವರಿಗೆ ಪ್ರಶ್ನೆ ಕೇಳಲಾಗಿತ್ತು. ನಾನ್ ಬುರುಡೆ ತಂದಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳ್ತಾ ಇದ್ದಾರೆ. ಬುರುಡೆ ತಂದಿದ್ದು ಯಾರಂತಾನೆ ಗೊತ್ತಿಲ್ಲ ಅಂತ ಗಿರೀಶ್ ಮಟ್ಟಣ್ಣನವರು ರಿಯಾಕ್ಟ್ ಮಾಡಿದ್ದಾರೆ. ಮಾಧ್ಯಮ ಪ್ರಶ್ನೆ ಮಾಡಿದಂತ ಸಂದರ್ಭ ಜಯಂತ್ ಹೀಗೆ ಹೇಳ್ತಾ ಇದ್ದಾರೆ ಎಸ್ಐಟಿ ಎದುರು ವಿಚಾರಣೆ ಸಂದರ್ಭ. ಈ ಬುರುಡೆ ಕೊಟ್ಟಿದ್ ಯಾರು ಅಂತ ಕೇಳಿದ್ರೆ ನಿಮ್ ಹೆಸರು ಹೇಳಿದ್ರು ಅಂತ ಹೇಳಿದಾಗ ಅವರು ರಿಯಾಕ್ಟ್ ಮಾಡಿದ್ದಾರೆ, ನಾನು ಬುರುಡೆ ತಂದಿಲ್ಲ ಅಂತ. ಹಾಗೆ ಬುರುಡೆ ತಂದಿದ್ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಗಿರೀಶ್ ಹೇಳ್ತಾ ಇದ್ದಾರೆ. ನೋಡಿ, ಎಂಟೈರ್ ಪ್ರಕರಣ ಹೇಗೆ ಟ್ವಿಸ್ಟ್ ಅಂಡ್ ಟರ್ನ್ ಅಲ್ಲಿ ಸಾಕ್ತಾ ಇದೆ ಅಂತ. ಇನ್ನು ಎಸ್ಐಟಿ ಕಚೇರಿಯಲ್ಲಿ ಮೂವರ ತೀವ್ರ ವಿಚಾರಣೆ ನಡೀತಾ ಇದೆ. ಒಂದು ಜಯಂತ್, ಹಾಗೆ ಗಿರೀಶ್ ಮಟ್ಟಣ್ಣನವರ್ ಮತ್ತೆ ಅಭಿಷೇಕ್, ಈ ಮೂರು ಜನರ ವಿಚಾರಣೆ ನಡೀತಾ ಇದೆ. ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ವಿಚಾರಣೆ ನಡೆಸಲಾಗ್ತಾ ಇದೆ. ಎಸ್ಐಟಿ ತನಿಖಾಧಿಕಾರಿಗಳಿಂದ ಮೂವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ದೂರುದಾರ ಜಯಂತ್, ಹಾಗೆ ಗಿರೀಶ್ ಮಟ್ಟಣ್ಣನವರ್, ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್. ವ್ಯೂಸ್ ಬರುತ್ತೆ, ಲೈಕ್ಸ್ ಬರುತ್ತೆ ಅಂತ ತಾನು ಈ ರೀತಿಯಾಗಿ ವಿಡಿಯೋ ಮಾಡಿದೆ ಅಂತ ಕಣ್ಣೀರು ಹಾಕಿರುವಂತ ಪ್ರಸಂಗಗಳು ಕೂಡ ನಡೆಯಿತು ಅಭಿಷೇಕ್ನನ್ನ ವಿಚಾರಣೆ ಮಾಡಿದಂತ ಸಂದರ್ಭ. ಇದೀಗ ಮೂವರನ್ನು ಕೂಡ ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ವಿಚಾರಣೆಗೊಳಪಡಿಸಲಾಗಿದೆ. ಎಸ್ಐಟಿ ತನಿಖಾಧಿಕಾರಿಗಳು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಗೊತ್ತಿಲ್ಲ ಈ ವಿಚಾರಣೆ ಸಾಕ್ತಾ ಇದ್ದ ಹಾಗೆ ಇನ್ಯಾರ್ಯಾರ ಹೆಸರುಗಳು ಬರುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಅಂತ. ಈಗಾಗಲೇ ತಮಿಳುನಾಡು, ಬೆಂಗಳೂರು, ದಕ್ಷಿಣ ಕನ್ನಡ ಈ ಟ್ರಯಾಂಗಲ್ ರೀತಿಯಲ್ಲಿ ಸಾಕ್ತಾ ಇದೆ. ಒಬ್ರಾದ್ಮೇಲೆ ಒಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಅವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ವಿ ನಾವು, ಜಯಂತ್ ವಿಚಾರಣೆ ಸಂದರ್ಭ ನಿಜಕ್ಕೂ ಶಾಕಿಂಗ್ ಅದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ನಿಜಕ್ಕೂ ಜಯಂತ್ ಈ ಹಿಂದೆ ನೀವುಗಳು ಪ್ರಶ್ನೆ ಕೇಳ್ತಾ ಇದ್ದಾಗ ಕೊಡ್ತಾ ಇದ್ದಂತ ಉತ್ತರಕ್ಕೂ ಇವತ್ತು ಎಸ್ಐಟಿ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂತ ವಿಚಾರಗಳು ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ. ಒಬ್ರಾದ್ಮೇಲೆ ಒಬ್ರು ತಾನಲ್ಲ ನಾನಲ್ಲ ಅಂತ ಹಿಂದಕ್ಕೆ ಸರಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪೃಥ್ವಿ, ಏನೇನು ಇವತ್ತಿನ ಹೋಲ್ ವಿಚಾರಣೆಯ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪೃಥ್ವಿ? ಚೈತ್ರ, ಹೌದು, ಈಗ ಏನು ವಿಚಾರಣೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಮಗೇನು ಗೊತ್ತಿಲ್ಲ, ನಾವಲ್ಲ ಅಂತ ಹೇಳ್ತಾ ಇದ್ದಂಥದ್ದು. ಅದಾದ ಬಳಿಕ ವಿಚಾರಣೆ ತೀವ್ರಗೊಂಡಾಗ ಒಂದಲ್ಲ ಒಂದು ಸತ್ಯಗಳು ಈಗ ಹೊರಗಡೆ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಆರಂಭಿಕ ಹಂತದಲ್ಲಿ ವಿಚಾರಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಲಾಗಿತ್ತು. ಅದಾದ ಬಳಿಕ ಈಗ ಜಯಂತ್ ಏನು ಹೇಳಿರೋದು ಅಂತ ಹೇಳಿದರೆ, ಆ ಒಂದು ಬುರುಡೆಯನ್ನು ತಂದಿದ್ದು ಗಿರೀಶ್ ಮಟ್ಟಣ್ಣನವರ್ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನು ಈಗ ಜಯಂತ್ ಹೇಳಿರುವಂಥದ್ದು. ಸೊ ಇಲ್ಲಿ ಆರಂಭಿಕ ಹಂತದಲ್ಲಿ ಹೊರಗಡೆ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರ್ಬೋದು, ಬೇರೆ ಬೇರೆ ಕೆಲವೊಂದು ಇಂಟರ್ವ್ಯೂಸ್ಗಳಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಚಿನ್ನಯ್ಯ ಆ ಬುರುಡೆಯನ್ನು ತಂದಿದ್ದಂಥದ್ದು, ಚಿನ್ನಯ್ಯನೇ ಅದನ್ನು ಇಟ್ಕೊಂಡು ಬಂದ, ಸೊ ಅವನೇ ಅದನ್ನು ತೋರಿಸಿದ್ದು, ಅಲ್ಲೆಲ್ಲ ಪಾಯಿಂಟ್ ಮಾಡಿದ್ದು ಅವನೇನೆ, ಎಲ್ಲ ರೂವಾರಿ ಅವನೇ ಅಂತ ಹೇಳಿ ಇವರು ಬಿಂಬಿಸ್ತಾ ಇದ್ರು. ಆದರೆ ಇಲ್ಲಿ ಈಗ ಒಂದೊಂದೇ ವಿಚಾರ ಹೊರಗೆ ಬರ್ತಾ ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಆರೋಪಿ ಚಿನ್ನಯ್ಯ ನಾನು ಬುರುಡೆಯನ್ನು ತಂದೇ ಇಲ್ಲ ಅಂತ ಹೇಳಿದ್ದ, ಮತ್ತು ಅದು ಯಾರು ತಂದುಕೊಟ್ರು ಅಂತ ಕೇಳಿದಂಥ ಸಂದರ್ಭದಲ್ಲಿ ಕೆಲವು ಹೆಸರುಗಳನ್ನು ಹೇಳಿದ್ದ. ಸೊ ಅದಾಗಿ ತನಿಖೆ ಮುಂದುವರೆದಂಥ ಸಂದರ್ಭದಲ್ಲಿ ನಿನ್ನೆ ಏನು ಜಯಂತ್ ಅವ್ರನ್ನ ಎಸ್ಐಟಿ ಪೊಲೀಸರು ಕಸ್ಟಡಿಗೆ ಅಂದರೆ ಪೊಲೀಸ್ ಠಾಣೆಗೆ ಬರ್ಲಿಕ್ಕೆ ಹೇಳಿ ವಿಚಾರಣೆಯನ್ನ ಮಾಡಿದ್ರು. ವಿಚಾರಣೆಯನ್ನ ಮುಂದುವರೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಫೋಟಕ ವಿಚಾರವನ್ನು ಬಾಯ್ಬಿಟ್ಟಿರುವಂಥದ್ದು ಈ ಒಂದು ಬುರುಡೆಯನ್ನು ತಂದಿದ್ದು ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿರುವಂಥದ್ದು. ಇಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಜಯಂತ್ ಹೇಳಿರುವಂಥ ವಿಚಾರ ಇದು. ಆದರೆ ಎಸ್ಐಟಿ ಅಧಿಕಾರಿಗಳು ಈ ವಿಚಾರವನ್ನು ಅಂದರೆ ಗಿರೀಶ್ ಮಟ್ಟಣ್ಣನವರಿಗೆ ಕೇಳಿದಂಥ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರು ಇಲ್ಲ ನಾನು ತಂದಿಲ್ಲ ಅಂತ ಹೇಳಿ ತನಿಖಾಧಿಕಾರಿಗಳ ಮುಂದೆ ಹೇಳಿರುವಂಥ ವಿಚಾರ ಈಗ ಗೊತ್ತಾಗ್ತದೆ.
ಗೊತ್ತಾಗಿರುವಂಥದ್ದು. ಅಂದರೆ ಯಾವಾಗ ಜಯಂತ್ ಗಿರೀಶ್ ಮಟ್ಟಣ್ಣನವರ ಹೆಸರು ಹೇಳ್ತಾರೆ, ಆಗ SIT ಅಧಿಕಾರಿಗಳು ಗಿರೀಶ್ ಮಟ್ಟಣ್ಣನವರಿಗೆ ಒಂದು ನೋಟಿಸನ್ನು ಕೊಟ್ಟು ಇವತ್ತು ವಿಚಾರಣೆಗೆ ಕರೆದಿರೋಂಥದ್ದು. ಇವತ್ತು ಗಿರೀಶ್ ಮಟ್ಟಣ್ಣನವರು ವಿಚಾರಣೆಗೆ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಜಯಂತ್ ವಿಚಾರಣೆ ನಡೀತಾ ಇದೆ, ಇನ್ನೊಂದು ಕಡೆ ಗಿರೀಶ್ ಮಟ್ಟಣ್ಣನವರು ವಿಚಾರಣೆ ನಡೀತಾ ಇರುವಂಥದ್ದು. ಜಯಂತ್ ಹೇಳುವಂಥ ವಿಚಾರವನ್ನು ಗಿರೀಶ್ ಮಟ್ಟಣ್ಣನವರಿಗೆ ಕೇಳದಂಥ ಸಂದರ್ಭದಲ್ಲಿ, ಅಂದರೆ ಜಯಂತ್ ಹೇಳೋ ಪ್ರಕಾರ ಬುರುಡೆಯನ್ನು ನೀವೇ ತಂದಿದ್ದಂತೆ ಅಂತ SIT ಅಧಿಕಾರಿಗಳು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರು ನಾನು ತಂದಿಲ್ಲ, ಬುರುಡೆ ವಿಚಾರ ನನಗೆ ಗೊತ್ತಿಲ್ಲ, ಅದನ್ನ ಯಾರು ತಂದ್ರು ಅಂತ ಗೊತ್ತಿಲ್ಲ. ರೈಟ್. ಪೃಥ್ವಿ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ನಾನು. ನೋಡಿ, ಇದೀಗ ಒಬ್ರೊಬ್ರನ್ನೇ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಜಯಂತ್ ಮಟ್ಟಣ್ಣನವರ್ ವಿಚಾರಣೆ ನಡೀತಾ ಇದೆ ಇದಾಗ್ಲೇ, ಹಾಗೆ ಅಭಿಷೇಕ್ ವಿಚಾರಣೆ ಕೂಡ ಇವತ್ತು ನಡೀತಾ ಇದೆ. ಸೊ ಒಂದಾದ್ಮೇಲೆ ಒಂದು ಹೆಸರುಗಳು ಹೊರ ಬರ್ತಾ ಇದೆ. ಜೊತೆಗೆ ಇನ್ನಷ್ಟು ವಿಚಾರಣೆ ಮುಂದುವರೆದಂತ ಸಂದರ್ಭ ಇನ್ನೇನ್ ವಿಚಾರಗಳು ಗೊತ್ತಾಗುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಇದೀಗ ವಿಚಾರಣೆ ಮುಂದುವರೆದಿದೆ. ಪ್ರಣಬ್ ಮೊಹಂತಿ ನಿರ್ದೇಶನದಂತೆ ವಿಚಾರಣೆಯಲ್ಲಿ ಭಾಗಿಯಾಗಿದ್ದಾರೆ 3 ಜನ. ಅವರ ನಿರ್ದೇಶನದಂತೆ ವಿಚಾರಣೆ ಕೂಡ ನಡೀತಾ ಇದೆ. SIT ತನಿಖಾಧಿಕಾರಿಗಳಿದ್ದಾರೆ. ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ನನ್ನ ಹತ್ರ ಇದೆ ಅನ್ನೋದಾಗಿ ಜಯಂತ್ ಹೇಳಿದ್ರು. ಬಹುಶಃ ಈ ವಿಚಾರಣೆಯಲ್ಲಿ ಅದನ್ನ ಮುಂದಿಡಬಹುದಾ, SIT ಅಧಿಕಾರಿಗಳ ಗಮನಕ್ಕೆ ತರಬಹುದಾ, ಇವೆಲ್ಲವೂ ಕೂಡ ನೋಡಬೇಕಿದೆ.